ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ದಿನ ನಾನು 8ನೇ ತರಗತಿಯ ಅಧ್ಯಾಯ 13 ಹದಿಹರೆಯಕ್ಕೆ ಪ್ರವೇಶ ಇದರ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಹದಿಹರೆಯದ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಾರುಣ್ಯಾವಸ್ಥೆ ಅಂದ್ರೇನು, ಹಾಗಾದ್ರೆ ಪ್ರೌಢಾವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ನೋಡ್ತೀವಿ, ಹಾಗೆ ಹಾರ್ಮೋನ್ಸ್ಗಳ ಒಂದು ಪ್ರಮುಖ ಪಾತ್ರವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ನಾವು ಈ ದಿನ ಏನೆಲ್ಲ ತಿಳಿತೀವಿ, ಏನೇನು ಕಲಿಕಾಂಶಗಳನ್ನ ನಾವು ತಿಳ್ಕೊಳ್ತೀವಿಪ್ಪ ಅಂತಂದ್ರೆ ಹಾರ್ಮೋನ್ಸ್ಗಳ ಬಗ್ಗೆ, ಕೀಟ ಮತ್ತು ಕಪ್ಪೆಗಳ ಜೀವನ ಚಕ್ರದಲ್ಲಿ ಹಾರ್ಮೋನ್ಗಳ ಪಾತ್ರ, ಸಂತಾನೋತ್ಪತ್ತಿ, ಆರೋಗ್ಯ, ಹದಿಹರೆಯದವರ ಪೋಷಣಾ ಅಗತ್ಯತೆಗಳು, ವೈಯಕ್ತಿಕ ನೈರ್ಮಲ್ಯ, ದೈಹಿಕ ವ್ಯಾಯಾಮ, ಮಾದಕ ವಸ್ತುಗಳನ್ನ ತಿರಸ್ಕರಿಸಿ, ಈ ಒಂದು ಕಲಿಕಾಂಶಗಳ ಬಗ್ಗೆ ನಾವು ಈ ದಿನ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಾವೀಗ ಹಾರ್ಮೋನ್ಸ್ಗಳ ಬಗ್ಗೆ ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಏನು ಈಗ ಸಾಮಾನ್ಯವಾಗಿ ಲೈಂಗಿಕ ಪರಿಪಕ್ವತೆಗೆ ಏನಾಗಿರ್ಬೇಕು ಅಂತಂದ್ರೆ ಅಲ್ಲಿ ಲೈಂಗಿಕ ಪರಿಪಕ್ವತೆಗೆ ಮುಖ್ಯವಾಗಿ ಟೆಸ್ಟೋಸ್ಟಿರಾನ್ ಹಾಗೂ ಈಸ್ಟ್ರೋಜನ್ ಅಂತಕ್ಕಂತಹ ಪುರುಷ ಹಾಗೂ ಸ್ತ್ರೀ ಸಂಬಂಧಿ ಹಾರ್ಮೋನ್ಗಳ ಸ್ರವಿಕೆ ಆಗಬೇಕು. ಆಗ ಅಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ, ಅಂಗಾಂಗಗಳು, ಲೈಂಗಿಕ ಅಂಗಗಳು ಬೆಳವಣಿಗೆ ಆಗಲಿಕ್ಕೆ ಆಗಿರ್ಬೋದು, ಲಿಂಗಾಣುಗಳು ಉತ್ಪತ್ತಿ ಆಗಲಿಕ್ಕೆ ಹಾರ್ಮೋನ್ಸ್ಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾವು ನೋಡಿದ್ವಿ. ಈ ದಿನ ನಾವು ನೋಡ್ತಾ ಇರ್ತಕ್ಕಂಥ ಹಾರ್ಮೋನ್ಗಳು ಉಳಿದಂತಹ ಹಾರ್ಮೋನ್ಗಳು, ಲೈಂಗಿಕ ಹಾರ್ಮೋನ್ಗಳನ್ನು ಹೊರತುಪಡಿಸಿ ಉಳಿದಂತಹ ಹಾರ್ಮೋನ್ಗಳ ಬಗ್ಗೆ ನಾವಿವತ್ತು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಮ್ಮ ದೇಹ ಅಂತಕ್ಕಂಥದ್ದು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಮನುಷ್ಯ ಅಂತಕ್ಕಂಥವನು ಬಹುಕೋಶೀಯ ಜೀವಿ ಆಗಿರೋದ್ರಿಂದ ಅವನಲ್ಲಿ ಅಂಗಾಂಶ, ಅಂಗವ್ಯೂಹ ವ್ಯವಸ್ಥೆಯಲ್ಲಿ ಏನಾಗ್ತಾ ಇರ್ತದೆ, ಜೈವಿಕ ಪ್ರಕ್ರಿಯೆಗಳು ನಡೀತಾ ಇರ್ತದೆ ಅಲ್ವಾ. ನಮ್ಗೆಲ್ರಿಗೂ ಗೊತ್ತಿದೆ, ಮನುಷ್ಯ ಅಂತಕ್ಕಂಥವನು ತುಂಬಾ ಮಾನಸಿಕವಾಗಿ ಪ್ರಬುದ್ಧತೆ ಇರ್ತಕ್ಕಂತಹ ಒಬ್ಬ ಜೀವಿ ಆಗಿರೋದ್ರಿಂದ ನಾವು ಇಲ್ಲಿ ಮೇಲ್ಮಟ್ಟದ ಜೀವಿ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಹಾರ್ಮೋನ್ಸ್ಗಳು ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹೇಗಪ್ಪ? ಈಗ ಉದಾಹರಣೆಗೆ ನಮ್ಮ ಮನುಷ್ಯನಲ್ಲಿ ಇರ್ತಕ್ಕಂತಹ ಕೆಲವು ಹಾರ್ಮೋನ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ನಮ್ಮ ಮಿದುಳಿನ ಒಂದು ಭಾಗದಲ್ಲಿ ನಾವು ಹೈಪೋಥಲಾಮಸ್ ಅಂತಕ್ಕಂಥ ಏನು ಭಾಗ ಇದೆಯೋ ಅದರ ಕೆಳಭಾಗದಲ್ಲಿ ಒಂದು ಬಟಾಣಿ ಕಾಳಿನ ಗಾತ್ರದ ಪಿಟ್ಯುಟರಿ ಗ್ರಂಥಿ ಅಂತ ಇದೆ. ಹಾರ್ಮೋನ್ಸ್ಗಳ ಒಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಇದನ್ನ, ಪಿಟ್ಯುಟರಿ ಗ್ರಂಥಿ. ಈ ಪಿಟ್ಯುಟರಿ ಗ್ರಂಥಿಯನ್ನ ನಾವು ನೋಡ್ತೀವಿ. ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ನಮ್ಮ ಮಿದುಳಿನ ಭಾಗದಲ್ಲಿ ಇರ್ತಕ್ಕಂತಹ ಒಂದು ನಾಯಕ ಗ್ರಂಥಿ ಅಂತ ಹೇಳ್ಬೋದು. ಆನಂತರ ನಾನು ಉಳಿದಂತಹ ಗ್ರಂಥಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಗ್ರಂಥಿಗಳು ಅಂತಂದ್ರೆ ನಮ್ಗೆಲ್ರಿಗೂ ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ. ಗ್ರಂಥಿಗಳು ಅಂತಂದ್ರೆ ಒಂದು ಜೀವಕೋಶ ಅಥವಾ ಜೀವಕೋಶಗಳ ಸಮೂಹ. ಇವು ಕೆಲವು ಹಾರ್ಮೋನ್ಸ್ಗಳನ್ನ ಸ್ರವಿಸುತ್ತೆ. ಅಂಗ ಆಗಿರ್ಬೋದು, ಅದೊಂದು ಜೀವಕೋಶ ಆಗಿರ್ಬೋದು. ಅದು ಏನ್ ಮಾಡುತ್ತೆ, ಕೆಲವು ಹಾರ್ಮೋನ್ಸ್ಗಳನ್ನ ಸ್ರವಿಸುತ್ತೆ. ಹಾಗಾದ್ರೆ ಏನು ಹಾರ್ಮೋನ್ಸ್ ಅಂದ್ರೆ ಏನು ನಾವು ತಿಳ್ಕೊಂಡಿದ್ವಿ ಅಲ್ವಾ. ಹಾರ್ಮೋನ್ಸ್ಗಳು ಅಂತಂದ್ರೆ ಕೆಲವು ಪ್ರೋಟೀನ್ಸ್ಗಳು ಅಂತ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗುತ್ತೆ. ಇದು ಎಲ್ಲಿ ಕೆಲಸ ಆಗಬೇಕು ಆ ನಿರ್ದಿಷ್ಟ ಅಂಗವನ್ನ ತಲುಪುತ್ತೆ, ಗುರಿ ಅಂಗವನ್ನ ತಲುಪಿ ಅಲ್ಲಿ ಆ ಒಂದು ಅಂಗ ಕೆಲಸ ಮಾಡುವ ಹಾಗೆ ಮಾಡುತ್ತದೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಅನೇಕ ಭಾಗಗಳಲ್ಲಿ ಇಂತಹ ಗ್ರಂಥಿಗಳನ್ನು ನಾವು ಗುರುತಿಸ್ತೀವಿ. ಮುಖ್ಯವಾಗಿ ಪಿಟ್ಯುಟರಿ ಗ್ರಂಥಿ, ಇದು ನಮ್ಮ ಮಿದುಳಿನ ಒಂದು ಭಾಗದಲ್ಲಿ ಹೈಪೋಥಾಲಮಸ್ನ ಕೆಳಭಾಗದಲ್ಲಿ ನಾವು ಇದನ್ನ ಗುರುತಿಸಬಹುದು. ಹಾಗೆ ಗಂಟಲಿನ ಭಾಗದಲ್ಲಿ 2 ಗ್ರಂಥಿಗಳನ್ನು ನಾವು ನೋಡ್ತೀವಿ. ಒಂದು ಥೈರಾಯ್ಡ್ ಗ್ರಂಥಿ, ಇನ್ನೊಂದು ಪ್ಯಾರಾಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ರಂಥಿ. ಹಾಗೆ ಅಡ್ರಿನಲ್ ಗ್ರಂಥಿ, ಇದು ಎಲ್ಲಿರ್ತದೆ, ನಾವು ಮೂತ್ರ ಜನಕಾಂಗದ ಮೇಲ್ಭಾಗದಲ್ಲಿ ಟೋಪಿಯಂತಹ ರಚನೆ ಅಡ್ರಿನಲ್ ಗ್ರಂಥಿ ಇರುತ್ತೆ. ಅಡ್ರಿನಲ್ ಗ್ರಂಥಿ. ಹಾಗೆ ಬಂದ್ರೆ ಲ್ಯಾಂಗರೋಸ್ನ ಕಿರುದ್ವೀಪಗಳು, ಹಾಗೆ ಜನನ ಗ್ರಂಥಿಗಳು. ನಾವು ಹಿಂದೆ ತಿಳ್ಕೊಂಡ್ಬಿಟ್ಟಿದ್ವಿ ಇದನ್ನ, ಜನನ ಗ್ರಂಥಿಗಳ ಬಗ್ಗೆ ಅಲ್ವಾ. ಈಗ ನಾವು ಪಿಟ್ಯುಟರಿ ಗ್ರಂಥಿ, ಥೈರಾಕ್ಸಿನ್ ಗ್ರಂಥಿ, ಪ್ಯಾರಾಥೈರಾಯ್ಡ್, ಅಡ್ರಿನಲ್, ಲ್ಯಾಂಗರೋಸ್ ಕಿರುದ್ವೀಪಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ಈ ಒಂದು ಗ್ರಂಥಿಗಳು
ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಯಾಕೆ ಹಾರ್ಮೋನ್ಸ್ಗಳ ಸ್ರವಿಕೆ ಆಗ್ಬೇಕು ಅಂತಂದ್ರೆ, ಕೆಲವು ದೇಹದಲ್ಲಿ ನಿರ್ದಿಷ್ಟ ಒಂದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಬೇರೆ ರೀತಿಯ ದೇಹದಲ್ಲಿ ಆಗ್ತಕ್ಕಂತಹ ಕೆಲವು ಜೈವಿಕ ಚಟುವಟಿಕೆಗಳಿಗೆ ಹಾರ್ಮೋನ್ಸ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಉದಾಹರಣೆಗೆ ನಾನು ಪಿಟ್ಯುಟರಿ ಗ್ರಂಥಿ ಬಂದ್ರೆ ಇದು ಪಿಟ್ಯುಟರಿ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಇದನ್ನು ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಈ ಹಾರ್ಮೋನ್ ಸ್ರವಿಕೆ ಆಗ್ಬೇಕು. ಪ್ರೌಢಾವಸ್ಥೆಯಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಇಂತಹ ಪಿಟ್ಯುಟರಿ ಗ್ರಂಥಿ ಹಾರ್ಮೋನ್ ಅನ್ನ ಸ್ರವಿಸೋದ್ರಿಂದ ಅಲ್ಲಿ ನಾವು ಸಾಮಾನ್ಯವಾಗಿ ಒಂದು ಎತ್ತರ ಬೆಳೀತಕ್ಕಂಥದ್ದಿರ್ಬೋದು, ದೈತ್ಯತೆ, ತುಂಬಾ ಎತ್ತರ. ನಮ್ಗೆ ಸಾಮಾನ್ಯ ಗೊತ್ತಿದೆ, ಒಂದು ನಾರ್ಮಲ್ ಆಗಿ ಎಲ್ಲ ವ್ಯಕ್ತಿಗಳು ಸಾಮಾನ್ಯ ಎತ್ತರವನ್ನ ತಲುಪ್ತಾರೆ ಈ ಹಂತದಲ್ಲಿ ಪ್ರೌಢಾವಸ್ಥೆಯಲ್ಲಿ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಪ್ರೌಢಾವಸ್ಥೆಯಲ್ಲಿ ಅಂದ್ರೆ ಮಿತಿಮೀರಿ ಏನಾದ್ರೂ ಪಿಟ್ಯುಟರಿ ಹಾರ್ಮೋನ್ ಉತ್ಪತ್ತಿ ಆಯ್ತು ಈ ಹಂತದಲ್ಲಿ ಪ್ರೌಢಾವಸ್ಥೆಯಲ್ಲಿ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಬೆಳವಣಿಗೆ, ಅದನ್ನ ನಾವು ದೈತ್ಯತೆ ಅಂತ ಕರಿತೀವಿ. ಅದನ್ನ ನಾವು ನೋಡ್ಬೋದು. ದೈತ್ಯತೆ 6 ಅಡಿ, 6.5 ಅಡಿ, 7 ಅಡಿ ಅಲ್ವಾ. ಆತರ ಇದ್ದಾಗ ನಾವೇನಾಗುತ್ತೆ ಅಂತಂದ್ರೆ ಪ್ರೌಢಾವಸ್ಥೆಯಲ್ಲಿ ಅಗತ್ಯಕ್ಕೆ ತಕ್ಕ ಕಿಂತ ಜಾಸ್ತಿ ಹೆಚ್ಚಿನ ಒಂದು ಪಿಟ್ಯುಟರಿ ಹಾರ್ಮೋನ್ ಸ್ರವಿಕೆ ಆದ್ರೆ ದೈತ್ಯತೆ, ಅಥವಾ ಅಗತ್ಯಕ್ಕಿಂತ ಕಮ್ಮಿ ಸ್ರವಿಕೆ ಆದ್ರೆ ಕುಬ್ಜತೆ, 2 ಅಡಿ ಅಲ್ವಾ, 3 ಅಡಿ ಈ ತರ ಇದ್ರೆ ಅಲ್ಲಿ ಏನಾಗಿರುತ್ತೆ, ಹಾರ್ಮೋನ್ಸಿನ ಆ ಒಂದು ಪ್ರೌಢಾವಸ್ಥೆಯಲ್ಲಿ ಈ ಒಂದು ಪಿಟ್ಯುಟರಿ ಗ್ರಂಥಿ ಏನಾಗಿರಲ್ಲ, ಸರಿಯಾಗಿ ಪಿಟ್ಯುಟರಿ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡಿರೋದಿಲ್ಲ. ಹಾಗಾಗಿ ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿಬಹುದು. ಬೆಳವಣಿಗೆ ಹಾರ್ಮೋನ್ ಯಾಕೆಂದ್ರೆ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಪಿಟ್ಯುಟರಿ ಗ್ರಂಥಿ. ಇದು ಕೇವಲ ಪಿಟ್ಯುಟರಿ ಹಾರ್ಮೋನ್ ಅನ್ನ ಸ್ರವಿಸೋದಿಲ್ಲ. ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಉಳಿದ ಗ್ರಂಥಿಗಳು ಕೆಲಸ ಮಾಡ್ಲಿಕ್ಕೂ ಕೆಲವು ಹಾರ್ಮೋನ್ಗಳನ್ನ ಸ್ರವಿಸುತ್ತೆ, ಪ್ರಚೋದಿಸುತ್ತೆ. ಸ್ರವಿಸಿ ಆಗ ಅದು ಸ್ರವಿಸುವಂತಹ ಹಾರ್ಮೋನಿನ ಪ್ರಚೋದನೆಯಿಂದ ಇದು ಕೆಲಸ ಮಾಡುತ್ತೆ. ಥೈರಾಯ್ಡ್ ಅಥವಾ ಪ್ಯಾರಾಥೈರಾಯ್ಡ್ ಇರ್ಬೋದು, ಲ್ಯಾಂಗರಾನ್ಸ್ ನ ಕಿರುದ್ವೀಪಗಳಿರ್ಬೋದು, ಜನನ ಗ್ರಂಥಿಗಳಿರ್ಬೋದು, ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಗ್ರಂಥಿಯನ್ನ ನಾವು ನಾಯಕ ಗ್ರಂಥಿ ಅಂತ ಕರಿತೀವಿ. ಮಾಸ್ಟರ್ ಲಾರ್ಡ್ ಅಂತ ಹೇಳ್ತೀವಿ. ನಾಯಕ ಗ್ರಂಥಿ ಇದು ಕೆಲಸ ಮಾಡಿದ್ರಷ್ಟೇ ಉಳಿದಂತವ್ರು ಕೆಲಸ ಮಾಡೋದು. ಹಾಗಾಗಿ ಇದು ತುಂಬಾ ಮುಖ್ಯವಾಗಿರ್ತಕ್ಕಂತಹ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ಪಿಟ್ಯುಟರಿ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುತ್ತೆ. ಹಾಗೆ ಬಂದ್ರೆ ನಾವು ಮುಂದೆ ಥೈರಾಯ್ಡ್ ಗ್ರಂಥಿ ಬರುತ್ತೆ. ಇದು ಗಂಟಲಿನ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಗ್ರಂಥಿ. ಇದನ್ನ ನಾವು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಇದು ಸಹ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಇದು ಪ್ರತ್ಯಕ್ಷ ಪರೋಕ್ಷವಾಗಿ ದೇಹದ ಬೆಳವಣಿಗೆಗೆ ಹಾಗೂ ದೇಹದ ಚಟುವಟಿಕೆಗಳಿಗೆ ಒಂದು ಕಾರಣ ಆಗಿರ್ತಕ್ಕಂತಹ ಒಂದು ಥೈರಾಕ್ಸಿನ್ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ದೇಹದಲ್ಲಿ ಒಂದು ಜೈವಿಕ ಚಯಾಪಚಯ ಕ್ರಿಯೆಗಳು ನಡೀಬೇಕು ಅಂತಂದ್ರೆ, ಬೆಳವಣಿಗೆ ಆಗಬೇಕು ಅಂದ್ರೆ ಪರೋಕ್ಷವಾಗಿ ಸಹ ಇದು ಸಹಾಯಕ ಆಗಿರುತ್ತೆ. ಹಾಗಾಗಿ ಇದು ಸಹ ತುಂಬಾ ಮುಖ್ಯ, ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಸ್ರವಿಕೆ. ಹಾಗಾಗಿ ಇದು ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಕೆ ಆಗಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಅಯೋಡಿನ್ ಅಗತ್ಯತೆ ಇರುತ್ತೆ. ನಾವು ಅದನ್ನ ನೀರಿನ ಮೂಲಕ ತಗೊಳ್ತಾ ಇರ್ತೀವಿ ಅಥವಾ ಉಪ್ಪಿನ ಮೂಲಕ ಅದನ್ನ ಸೇವಿಸ್ತಾ ಇರ್ತೀವಿ. ಆದ್ರೆ ಕೆಲವೊಮ್ಮೆ ಏನಾಗುತ್ತಪ್ಪ ಇದು ಅಂತಂದ್ರೆ ಕೊರತೆ ಆಯ್ತು ಅಂದ್ರೆ, ನಮ್ಮ ದೇಹದಲ್ಲಿ ಕೊರತೆ ಆಯ್ತು ಅಂತಂದ್ರೆ, ಥೈರಾಕ್ಸಿನ್ ಕೊರತೆ ಆಯ್ತು ಅಂತಂದ್ರೆ ಗಂಟಲಿನ ಭಾಗ ಉಬ್ಬುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ, ಗಳಗಂಡ ರೋಗ ಅಂತ ಹೇಳ್ತೀವಿ. ಈ ಭಾಗ ಊದ್ಕೊಳ್ತದೆ, ಗಳಗಂಡ ರೋಗ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಥೈರಾಕ್ಸಿನ್ 2 ತರ ಇರುತ್ತೆ. ಕಡಿಮೆ ಸ್ರವಿಕೆನೂ ಇರುತ್ತೆ, ಜಾಸ್ತಿ ಸ್ರವಿಕೆನೂ ಇರುತ್ತೆ. ಕಡಿಮೆ ಸ್ರವಿಕೆ ಆಯ್ತಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಜಾಸ್ತಿ ಸ್ರವಿಕೆ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಸಾಮಾನ್ಯವಾಗಿ ಒಂದು ಕಾಣಿಸ್ಕೊಳ್ತಕ್ಕಂಥದ್ದು ಅಂತಂದ್ರೆ ಗಂಟಲಿನ ಭಾಗ ಕೂತ್ಕೊಳ್ತಕ್ಕಂಥದ್ದು. ಥೈರಾಕ್ಸಿನ್ ಕಡಿಮೆ ಆಗಿರುತ್ತೆ, ಅಯೋಡಿನ್ ಅಂಶ ಕಡಿಮೆ ಆಗಿರುತ್ತೆ. ಆಗ ನಾವು ಆಹಾರದ ರೂಪದಲ್ಲಿ ಆ ಅಯೋಡಿನ್ ಅನ್ನ ಸೇವಿಸೋದ್ರಿಂದ ಈ ಒಂದು ರೋಗವನ್ನ ನಿವಾರಣೆ ಮಾಡ್ಕೊಳ್ಬಹುದು. ನಾವು ಚಿಕಿತ್ಸೆಯನ್ನ ತಗೊಳ್ಬೇಕಾಗುತ್ತೆ. ಹೈಪರ್ ಥೈರಾಯ್ಡಿಸಮ್ ಆದಾಗಲೂ ಸಹ ದೇಹ ಏನಾಗುತ್ತೆ, ಕೃಶ ಆಗ್ಬಿಟ್ಟು ಕಣ್ಣಿನ ಗುಡ್ಡೆಗಳು ಮುಂದೆ ಬಂದ ಹಾಗೆ ಅನ್ಸುತ್ತೆ. ಈ ರೀತಿ ಆದಾಗ ನಾವು ಸಹ ಇದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನು ತಗೊಂಡು ಸರಿಪಡಿಸ್ಕೊಳ್ಬಹುದು. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಈಗ ಒಂಥರ ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಥೈರಾಯ್ಡ್ನ ಬಗ್ಗೆ ನಾವು ಸರಿಯಾದ ಸೂಕ್ತ ತಿಳುವಳಿಕೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು. ಯಾಕೆ ಅಂದ್ರೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನ ಸ್ರವಿಸೋದ್ರಲ್ಲಿ ವ್ಯತ್ಯಾಸ ಆದಾಗ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಕಡಿಮೆನೂ ಸ್ರವಿಕೆ ಆಗಬಾರ್ದು, ಜಾಸ್ತಿನೂ ಸ್ರವಿಕೆ ಆಗಬಾರ್ದು. ಕಡಿಮೆ ಸ್ರವಿಕೆ ಆದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ.
ಜಾಸ್ತಿ ಸ್ರವಿಕೆ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಹಾಗಾಗಿ ಇಂತಹ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಜೈವಿಕ ಚಟುವಟಿಕೆಗಳು ಸುಗಮವಾಗಿ ಸಾಗ್ತಾ ಇರುತ್ತೆ. ಹಾಗಾಗಿ ಇನ್ನೊಂದು ನಾನು ಬಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಬರುತ್ತೆ. ಇದು ಅಷ್ಟೇನೆ, ಪ್ಯಾರಾಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿಯ ಒಳಭಾಗದಲ್ಲೇ ಉದ್ಗಿಕೊಂಡಿರುತ್ತೆ. ಇದು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕೆಲವು ಕ್ಯಾಲ್ಸಿಯಂ ಲವಣಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ ಸಹಕರಿಸುತ್ತೆ. ಹಾಗಾಗಿ ನಾವು ಪ್ಯಾರಾಥೈರಾಯ್ಡ್ ಗ್ರಂಥಿನೂ ಸಹ ಪ್ಯಾರಾಥಾರ್ಮೋನ್ ಅನ್ನ ಸ್ರವಿಸ್ಬಿಟ್ಟು ದೇಹದಲ್ಲಿರ್ತಕ್ಕಂತಹ ಲವಣಾಂಶಗಳನ್ನ ಕ್ಯಾಲ್ಸಿಯಂ ಅನ್ನ ಏನ್ ಮಾಡ್ತಾ ಇರ್ತದೆ, ಮುಖ್ಯವಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ, ನಿಯಂತ್ರಣ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ಯಾರಾಥಾರ್ಮೋನ್ ಅಂತಕ್ಕಂಥದ್ದು ಕಡಿಮೆನೂ ಸ್ರವಿಕೆ ಆಗಬಾರ್ದು, ಜಾಸ್ತಿನೂ ಸ್ರವಿಕೆ ಆಗಬಾರ್ದು. ಆಗ ಏನಾಗುತ್ತೆ, ಸ್ನಾಯು ಸೆಳೆತ ಉಂಟಾಗ್ತಕ್ಕಂಥದ್ದು, ನಮ್ಮ ಅಥವಾ ಮೂಳೆಗಳು ಸವೆತ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಅಂತಕ್ಕಂಥದ್ದು ದೇಹದ ಒಂದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥವು ಅಂತ ಹೇಳ್ಬೋದು. ಈ ಗ್ರಂಥಿಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಇದು ಅಷ್ಟೇನೆ, ಪ್ಯಾರಾಥೈರಾಯ್ಡ್ ಪ್ಯಾರಾಥಾರ್ಮೋನ್ ಅನ್ನು ಸೇರಿಸುತ್ತೆ, ಪ್ಯಾರಾಥಾರ್ಮೋನ್ ಅಂತ ಕರಿತೀವಿ. ಪ್ಯಾರಾಥಾರ್ಮೋನ್ ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿ. ಇದು ಅಷ್ಟೇನೆ, ಅಡ್ರಿನಲಿನ್ ಸಹ ಒಂದು ಗ್ರಂಥಿ. ಇದು ಎಲ್ಲಿರುತ್ತಪ್ಪ ಅಂತಂದ್ರೆ ಮೂತ್ರಜನಕಾಂಗದ ಮೇಲ್ಭಾಗದಲ್ಲಿ, ಕಿಡ್ನಿ ಸೈಡ್ ಗ್ರಂಥಿವಲ್ಲ, ಈ ಮೂತ್ರಜನಕಾಂಗದ ಈ ಎರಡು ಮೇಲ್ಭಾಗದಲ್ಲಿ ಏನಾಗಿರುತ್ತೆ, ಇದರ ಟೋಪಿ ತರ ರಚನೆ ಇರುತ್ತೆ. ಇದನ್ನ ನಾವು ಅಡ್ರಿನಲ್ ಗ್ರಂಥಿಗಳು ಅಂತ ಕರಿತೀವಿ. ಇವು ಮುಖ್ಯವಾಗಿ ಹಾರ್ಮೋನ್ಸ್ ಗಳನ್ನ ಸ್ರವಿಸುತ್ತೆ. ಯಾವ್ದೇದಪ್ಪ ಅಂದ್ರೆ ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಮತ್ತೆ ಡೋಪಾಮಿನ್ ಅಂತಕ್ಕಂತಹ 3 ರೀತಿಯ ಹಾರ್ಮೋನ್ಸ್ ಗಳನ್ನ ಇದು ಸ್ರವಿಕೆ ಮಾಡುತ್ತೆ. ಯಾವ್ದಾವ್ದು ಹಾರ್ಮೋನ್ಸ್ಗಳು? ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಮತ್ತು ಡೋಪಾಮಿನ್ ಅಂತ ಹೇಳ್ಬಿಟ್ಟು, ಡೋಪಾಮಿನ್ ಅಂತಕ್ಕಂತಹ ಹಾರ್ಮೋನ್ಸ್ ಗಳನ್ನ ಏನ್ ಮಾಡ್ತಾ ಇರುತ್ತೆ, ಇದು ಸ್ರವಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ಹಾರ್ಮೋನ್ಸ್ಗಳು ಏನ್ ಮಾಡುತ್ತಪ್ಪ, ಈ ಒಂದು ಅಂತಂದ್ರೆ ನಾವು ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಮುಖ್ಯವಾಗಿ ನಾವು ಇಲ್ಲಿ ಅಡ್ರಿನಲಿನ್ ಬಗ್ಗೆ ನಾವು ತಗೊಂಡ್ರೆ, ಅಡ್ರಿನಲಿನ್ ಅಂತಕ್ಕಂಥದ್ದು ದೇಹದಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಾನೆ ಕರಿತೀವಿ. ಯಾಕೆ ಇದನ್ನ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಪ್ಪ ಅಂತಂದ್ರೆ, ನಮ್ಮ ದೇಹ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ, ಏನಾದರೂ ಒಂದು ಆಘಾತಕ್ಕೆ ಒಳಗಾದಾಗ, ಆಗ ಇಂತಹ ಒಂದು ಹಾರ್ಮೋನ್ ಸ್ರವಿಕೆಯಾಗಿ, ಹೆಚ್ಚಿನ ಸ್ರವಿಕೆಯಾಗಿ ಅದನ್ನು ನಮ್ಮ ದೇಹವನ್ನು ಸಹಜ ಸ್ಥಿತಿಗೆ ತರುತ್ತೆ. ಹಾಗಾಗಿ ಅಡ್ರಿನಾಲಿನ್ ಅಂತಕ್ಕಂತಹ ಹಾರ್ಮೋನ್ ಅನ್ನು ಸ್ರವಿಸುತ್ತೆ. ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಓಟದಲ್ಲಿ ಭಾಗವಹಿಸಿದಾನೆ ಅಂತಂದ್ರೆ, ತುಂಬಾ ಓಟಗಾರ ಒಬ್ಬ ತುಂಬಾ ಸುಸ್ತಾಗಿರ್ತಾನೆ, 500-1000 ಕಿಲೋಮೀಟರ್ ಓಡಿರ್ತಾನೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅವನಿಗೆ ತುಂಬಾ ಸುಸ್ತಾಗುತ್ತೆ, ಅಂದ್ರೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಮತ್ತೆ ಅವನಿಗೆ ಮತ್ತೆ ಪುನಃ ಯಥಾಸ್ಥಿತಿಗೆ ಬರಬೇಕು ಅಂತಂದ್ರೆ ಈ ಒಂದು ಅಡ್ರಿನಲಿನ್ ಅಂತಕ್ಕಂತಹ ಗ್ರಂಥಿ, ಅಡ್ರಿನಲಿನ್ ಅಂತಕ್ಕಂತಹ ಹಾರ್ಮೋನ್ ಅನ್ನ ಸ್ರವಿಸಬೇಕು. ಆ ಹಾರ್ಮೋನ್ ಅನ್ನ ಸ್ರವಿಸಿದಾಗ ಮತ್ತೆ ಅವನು ಪುನಃ ಯಥಾಸ್ಥಿತಿಗೆ ಬರ್ತಾನೆ. ಅಕಸ್ಮಾತ್ ಆ ಸಮಯದಲ್ಲಿ ಅದು ಸರಿಯಾಗಿ ಸ್ರವಿಕೆ ಆಗ್ಲಿಲ್ಲ ಅಂತಂದ್ರೆ ಕೃತಕವಾಗಿನೂ ಸಹ ನಾವು ಇದನ್ನ ಕೊಡ್ತಾರೆ, ಆದ್ರೆ ಕಡಿಮೆ. ಸಾಮಾನ್ಯವಾಗಿ ದೇಹನೇ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತೆ. ಹಾಗಾಗಿ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಹಾಗಾಗಿ ತುಂಬಾ ಗಾಬರಿಯಾದಾಗ, ಒಂದು ಹಾವನ್ನ ನೋಡಿದ ತಕ್ಷಣನೇ ಕೆಲವರು ಮೂರ್ಛೆ ಹೋಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ತಕ್ಷಣನೇ ಆ ವ್ಯಕ್ತಿ ಏನಾಗ್ತಾನೆ, ಹೋಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಅಡ್ರಿನಲಿನ್ ಅಂತಕ್ಕಂಥದ್ದು ಸ್ರವಿಕೆಯಾಗಿ ಮತ್ತೆ ಪುನಃ ಅವನನ್ನ ಯಥಾಸ್ಥಿತಿಗೆ ತರುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಾವು ಗಾಬರಿಯಾದಂತಹ ಸಂದರ್ಭದಲ್ಲಿ ಹೃದಯದ ಬಡಿತ ಮತ್ತೆ ಓಟಗಾರ ಇರ್ಬೋದು, ತುಂಬಾ ಉಸಿರಾಟದ ವೇಗ ಮತ್ತೆ ಹೃದಯದ ಬಡಿತ ಜಾಸ್ತಿ ಆದಾಗ ಮತ್ತೆ ಪುನಃ ಕಂಟ್ರೋಲಿಗೆ ಬರಬೇಕು ಅಂತಂದ್ರೆ ಈ ಒಂದು ಅಡ್ರಿನಲಿನ್ ಅಂತಕ್ಕಂಥದ್ದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ವಿದ್ಯಾರ್ಥಿಗಳಿಗೆ ನಾವು ಅಡ್ರಿನಲ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಲ್ಯಾಂಗರಾನ್ಸ್ನ ಕಿರುದ್ವೀಪಗಳ ಬಗ್ಗೆ ನೋಡ್ತಾ ಹೋಗೋಣ. ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು, ಈ ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು ಇನ್ಸುಲಿನ್ ಮತ್ತೆ ಗ್ಲುಕಗಾನ್ ಅಂತಕ್ಕಂತಹ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಂತಕ್ಕಂತಹ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ.
ಜಂಕ್ ಫುಡ್ಗಳನ್ನು ತಗೊಳ್ತಾ ಇದ್ವಿ. ಆಹಾರದಲ್ಲಿ ಇವತ್ತು ರಾಸಾಯನಿಕಗಳ ಬೆರಕೆ ಆಗಿರೋದ್ರಿಂದನೋ ಏನೋ ಮನುಷ್ಯ ಬೇಗನೆ ಏನಾಗ್ತಾ ಇದ್ದಾನೆ ಅಂತಂದ್ರೆ ಸಕ್ಕರೆ ಕಾಯಿಲೆಗೆ ಇವತ್ತು ತುತ್ತಾಗ್ತಾ ಇದ್ದಾನೆ, ಅಥವಾ ಹೆರಿಡಿಟಿನೂ ಇರ್ಬೋದು. ಈಗ ಇಂತಹ ಒಂದು ಇನ್ಸುಲಿನ್ ಅಂತಕ್ಕಂಥದ್ದು ಏನ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಒಂದು ಹಾರ್ಮೋನ್. ಇನ್ಸುಲಿನ್ ಅಂತಕ್ಕಂಥದ್ದೇನು ನಮ್ಮ ದೇಹದಲ್ಲಿ ಲಾಂಗರಾಕ್ಸ್ನ ಕಿರುದ್ವೀಪಗಳು ಅಥವಾ ಮೇದೋಜೀರಕ ಗ್ರಂಥಿಯ ಒಂದು ಭಾಗ ಗ್ರಂಥಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಏನ್ ಮಾಡುತ್ತಿದ್ದು ಇನ್ಸುಲಿನ್ ಅಂತಕ್ಕಂತಹ ಹಾರ್ಮೋನ್ ಅನ್ನ ಸೇರಿಸುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಮಟ್ಟ ನಿಯಂತ್ರಣದಲ್ಲಿ ಇರ್ತಾ ಇರುತ್ತಲ್ಲ, ಇನ್ಸುಲಿನ್ ಪ್ರಮಾಣ ಏನಾದರೂ ಕಡಿಮೆ ಸ್ರವಿಕೆ ಆಯಿತು ಅಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ರಕ್ತದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿಯಾಗಿ ಅದು ಮೂತ್ರ ರೂಪದಲ್ಲಿ ಸಕ್ಕರೆಯ ಅಂಶ ಹೋಗುತ್ತೆ, ಗ್ಲೂಕೋಸ್ ಅಂಶ ಹೋಗುತ್ತೆ. ಆಗ ಆ ವ್ಯಕ್ತಿಗೆ ಏನಾಗುತ್ತೆ, ಪದೇ ಪದೇ ಬಾಯಾರಿಕೆ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಪದೇ ಪದೇ ಮೂತ್ರ ವಿಸರ್ಜನೆ, ಬಾಯಾರಿಕೆ, ಈ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ತಮ್ಮ ದೇಹ ಕೃಶ ಆಗ್ತಾ ಹೋಗುತ್ತೆ. ಈಗ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ತಗೊಳ್ಬೇಕಾಗುತ್ತೆ. ಶುಗರನ್ನ ಇನ್ಸುಲಿನ್ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ರೂಪದಲ್ಲಿ ತಗೊಳ್ತಾನೆ. ಹಾಗಾಗಿ ಇನ್ಸುಲಿನ್ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಯಾಕೆಂದ್ರೆ ಆಗ ತುಂಬಾ ರಕ್ತದಲ್ಲಿ ಸಕ್ಕರೆ ಮಟ್ಟ, ಗ್ಲೂಕೋಸ್ ಮಟ್ಟ ಜಾಸ್ತಿ ಆಯ್ತು ಅಂದ್ರೆ, ಇನ್ಸುಲಿನ್ ಸ್ರವಿಕೆ ಕಮ್ಮಿ ಆಯ್ತು ಅಂದ್ರೆ ಅದು ಸಕ್ಕರೆಯನ್ನ ಏನ್ ಮಾಡಲ್ಲ, ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಡುವುದಿಲ್ಲ. ಇಲ್ಲಾಂದ್ರೆ ನಾರ್ಮಲಿ ಸೆಕ್ರೆಟ್ ಆಗ್ತಿದ್ರೆ ಏನಾಗ್ತಾ ಇರುತ್ತೆ, ಇನ್ಸುಲಿನ್ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಪರಿವರ್ತಿಸ್ತಾ ಇರುತ್ತೆ. ಹಾಗಾಗಿ ರಕ್ತದಲ್ಲಿರ್ತಕ್ಕಂತಹ ಇನ್ಸುಲಿನ್ ಅಂತಕ್ಕಂಥದ್ದು ಸಕ್ಕರೆಯ ಮಟ್ಟವನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಒಂದು ಇನ್ಸುಲಿನ್ ಹಾಗೂ ಗ್ಲುಕೋಗಾನ್ ಅಂತಕ್ಕಂಥದ್ದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂತಹ ಹಾರ್ಮೋನ್ಗಳು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನಾವು ಜನನ ಗ್ರಂಥಿಗಳ ಬಗ್ಗೆ ಹಿಂದಿನ ತರಗತಿಯನ್ನೇ ತಿಳ್ಕೊಂಡಿದ್ವಿ. ಮುಖ್ಯವಾಗಿ ಗಂಡು ಮತ್ತೆ ಹೆಣ್ಣಿನಲ್ಲಿ, ಹುಡುಗ ಹಾಗೂ ಹುಡುಗಿಯರಲ್ಲಿ ಸಾಮಾನ್ಯವಾಗಿ ಈ ತರ ಜನನ ಗ್ರಂಥಿಗಳು ಅಂತಕ್ಕಂಥದ್ದು ಟೆಸ್ಟೋಸ್ಟೆರಾನ್ ಹಾಗೂ ಈಸ್ಟ್ರೋಜನ್ ಅಂತಕ್ಕಂತಹ ಹಾರ್ಮೋನ್ಸ್ಗಳನ್ನ ಸ್ರವಿಸುತ್ತೆ. ಆ ಗಂಡಿನ ಮತ್ತು ಹೆಣ್ಣಿನ ಲಕ್ಷಣಗಳಿಗೆ ಕಾರಣ ಆಗಿರ್ತಕ್ಕಂತಹ ಹಾರ್ಮೋನ್ಗಳು. ಆ ಎಲ್ಲ ದೈಹಿಕ ಬದಲಾವಣೆ ಆಗಬೇಕು, ಮಾನಸಿಕ ಬದಲಾವಣೆ ಆಗಬೇಕು ಅಂತಂದ್ರೆ ಈ ಹಾರ್ಮೋನ್ಗಳ ಒಂದು ಸ್ರವಿಕೆ ಆಗಬೇಕು ಆ ಒಂದು ಪ್ರೌಢಾವಸ್ಥೆಯಲ್ಲಿ. ಹಾಗಾಗಿ ಟೆಸ್ಟೋಸ್ಟೆರಾನ್ ಹಾಗೂ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ಗಳು ಅಲ್ಲಿ ಸಹಾಯಕ ಆಗಿರುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೀಗ ಹಾರ್ಮೋನ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ್ಯಾವ ಹಾರ್ಮೋನ್ಸ್ಗಳಿದೆ ನಮ್ಮ ದೇಹದಲ್ಲಿ ಅಂತ ನಾವು ನೋಡಿದ್ವಿ. ಈಗ ಕೀಟಗಳು ಹಾಗೂ ಕಪ್ಪೆಗಳ ಜೀವನ ಚಕ್ರದಲ್ಲಿ ಹಾರ್ಮೋನ್ಗಳು ಏನು ಪಾತ್ರವನ್ನು ವಹಿಸುತ್ತೆ, ಯಾವ ತರ ಪಾತ್ರವನ್ನು ವಹಿಸುತ್ತೆ? ಸಾಮಾನ್ಯವಾಗಿ ನಾವು ಹಿಂದಿನ ಹಂತದಲ್ಲಿ, ಹಿಂದಿನ ತರಗತಿಯಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯ ಬಗ್ಗೆ ನಾವು ನೋಡಿದ್ವಿ. ಏನಪ್ಪಾ ಅಂತಂದ್ರೆ ಅಲ್ಲಿ ಕಪ್ಪೆಯ ಜೀವನ ಚರಿತ್ರೆಯನ್ನ ನಾವು ನೋಡಿದಾಗ, ಕಪ್ಪೆ ಮೊಟ್ಟೆ ಇದೆಯಲ್ಲ, ಮೊಟ್ಟೆಗಳು ಒಡೆದು ನೇರವಾಗಿ ಕಪ್ಪೆ ಹೊರ ಬರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕೆಲವು ಹಂತಗಳನ್ನ ದಾಟಿ ಕಪ್ಪೆ, ಪ್ರೌಢಾವಸ್ಥೆಯ ಕಪ್ಪೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಮೊಟ್ಟೆ ಮೊಟ್ಟೆ ಆಗ್ಬಿಟ್ಟು ಏನಾಗುತ್ತೆ, ಮೊಟ್ಟೆ ಇಲ್ಲಿ ಒಡೆದು ಅಲ್ವಾ ಪ್ರಾರಂಭಿಕ ಮೊಟ್ಟೆ ಆಗುತ್ತೆ, ಪ್ರಾರಂಭಿಕ ಮೊಟ್ಟೆ. ಆನಂತರ ಅಂತಿಮ ಮೊಟ್ಟೆ ಅಂದ್ರೆ ಸ್ವಲ್ಪ ದೊಡ್ಡ ಗಾತ್ರದ ಮೊಟ್ಟೆಯನ್ನು ನಾವು ನೋಡ್ಬೋದು. ಅನಂತರ ಏನ್ ಬರುತ್ತೆ, ಪ್ರೌಢ ಕಪ್ಪೆಯನ್ನು ನಾವು ನೋಡ್ತೀವಿ ಅಲ್ವಾ, ಪ್ರೌಢ ಕಪ್ಪೆಯನ್ನು ನೋಡ್ತೀವಿ. ಈಗ ನೇರವಾಗಿ ಮೊಟ್ಟೆ ಹೊಡೆದ ತಕ್ಷಣ ನಾವು ಪ್ರೌಢ ಕಪ್ಪೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳೆದಂತಹ ಸ್ವಲ್ಪ ಇದು ಬೆಳೆದಂತೆ ಹಾಗಾಗಿ ಏನಾಗುತ್ತೆ, ನೇರವಾಗಿ ಮೊಟ್ಟೆ ಹೊಡೆದು ಹೊರಗಡೆ ಬರೋದಿಲ್ಲ, ಕಪ್ಪೆನೇ ನಾವು ನೋಡೋದಿಲ್ಲ. ಈಗ ಬೇರೆಯಲ್ಲಿ ನಾವು ಈಗ ಉದಾಹರಣೆಗೆ ಕೋಳಿಗಳಲ್ಲೆಲ್ಲ ನೋಡ್ತೀವಿ, ಅಥವಾ ಮನುಷ್ಯನಲ್ಲಿಯೇ ಬಿಡಿ, ಅದು ಮೊಟ್ಟೆ ಮರಿ ಹಾಕುವಂತಹ ಸಸ್ತನಿ ಆಗಿರೋದ್ರಿಂದ. ಇನ್ನೂ ನಾವು ಕೆಲವು ಪ್ರಾಣಿಗಳಲ್ಲಿ ನಾವು ನೋಡೋದಾದ್ರೆ ಮೊಟ್ಟೆ ಹೊಡೆದ ತಕ್ಷಣನೇ ನಾವು ಮರಿಯನ್ನ ನಾವು ನೋಡ್ತೀವಲ್ವಾ, ಹಾವುಗಳಲ್ಲಿ ಇರ್ಬೋದು, ಬೇರೆ ಬೇರೆ ಜೀವಿಗಳಲ್ಲಿ. ಇಲ್ಲೇನಾಗುತ್ತೆ ಅಂದ್ರೆ ಮೊಟ್ಟೆ ಹೊಡೆದ ತಕ್ಷಣನೇ ನಾವು ಕಪ್ಪೆ, ಪ್ರೌಢ ಕಪ್ಪೆಯನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಪ್ರಾರಂಭಿಕ ಮೊಟ್ಟೆಯನ್ನು ನಾವು ಏನೋ ಒಂದು ಮೀನಿನ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ, ಒಂದರ ಆಕಾರ. ಅದೇ ತರ ಆಮೇಲೆ ಸ್ವಲ್ಪ ಬೆಳೆದಾಗ ಸ್ವಲ್ಪ ಆಕಾರ ಇದಕ್ಕೆ ಬಂದಿರುತ್ತೆ. ಈ ರೀತಿ ಬೆಳೆದಂತಹ ಮೊಟ್ಟೆ ಆ ನಂತರ ಏನಾಗುತ್ತೆ, ಪ್ರೌಢ ಕಪ್ಪೆ ಆಗುತ್ತೆ. ಇದನ್ನ ನಾವು ರೂಪ ಪರಿವರ್ತನೆ, ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಡಿಂಬದಿಂದ ಪ್ರೌಢಾವಸ್ಥೆಗೆ ತಲುಪುವಂತ ಹಂತ, ಅದನ್ನ ರೂಪ ಪರಿವರ್ತನೆ ಅಂತ ಕರಿತೀವಿ. ಆಗ ಮೊಟ್ಟೆ ಕೆಲವು ಹಂತಗಳನ್ನ ದಾಟಿ ಪ್ರೌಢಾವಸ್ಥೆಗೆ ಬರುತ್ತೆ. ಇದನ್ನ ನಾವು ಮೆಟಾಮಾರ್ಫೋಸಿಸ್ ಅಥವಾ ರೂಪ ಪರಿವರ್ತನೆ ಅಂತ ಕರಿತೀವಿ.
ಇಲ್ಲಿ ಯಾಕೆ ನಾವು ರೂಪ ಪರಿವರ್ತನೆ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ, ಕೆಲವೊಮ್ಮೆ ರೂಪ ಪರಿವರ್ತನೆ ಆಗುವಾಗ ಕೆಲವು ಕೀಟ ಹಾಗೂ ಕಪ್ಪೆಗಳಲ್ಲಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡಬೇಕಾಗುತ್ತೆ. ಆಗ ಆ ಥೈರಾಕ್ಸಿನ್ ಅಂತಕ್ಕಂತಹ ಹಾರ್ಮೋನ್ ಬಿಡುಗಡೆ ಮಾಡುವಾಗ ಅಯೋಡಿನ್ ಇಂದ ಏನಾಗುತ್ತೆ, ಅಲ್ಲಿ ರೂಪ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಏನಾಗುತ್ತೆ, ಆ ನೀರಿನಲ್ಲಿ ಏನಾದ್ರೂ ಅಯೋಡಿನ್ ಅಂಶ ಇಲ್ಲ ಅಂತಂದ್ರೆ ಮೊಟ್ಟೆಗಳ ಬೆಳವಣಿಗೆ ಆಗೋದಿಲ್ಲ. ಅಂದ್ರೆ ಮೊಟ್ಟೆ ಒಡೆದ್ಬಿಟ್ಟು ಪ್ರೌಢಾವಸ್ಥೆಗೆ ಕಪ್ಪೆಗಳು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ರೂಪ ಪರಿವರ್ತನೆ ಆಗಬೇಕು ಅಂತಂದ್ರೆ ಈ ಒಂದು ಥೈರಾಕ್ಸಿನ್ ಅಂತಕ್ಕಂತಹ ಹಾರ್ಮೋನು ಸಹಾಯಕ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ಇಲ್ಲಿ ಹೇಳ್ಬೋದು. ಯಾವುದು ಕೀಟಗಳು ಮತ್ತೆ ಕಪ್ಪೆಗಳ ಜೀವನ ಚಕ್ರದಲ್ಲಿ ಹಾರ್ಮೋನ್ಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗೆ ಸಂತಾನೋತ್ಪತ್ತಿ, ಆರೋಗ್ಯ, ಹದಿಹರೆಯದವರ ಪೋಷಣಾ ಅಗತ್ಯತೆಗಳು. ನಾವೀಗ ಇದಕ್ಕೆ ಬಂದ್ರೆ ಹದಿಹರೆಯದವರಿಗೆ ಪೋಷಣೆಯ ಅಗತ್ಯತೆ ಇರುತ್ತಾ? ಹೌದು. ಯಾಕೆಂತಂದ್ರೆ ಈಗ ಒಬ್ಬ ವ್ಯಕ್ತಿ ಸಂತಾನೋತ್ಪತ್ತಿಯನ್ನ ಮಾಡಬೇಕು ಅಂತಂದ್ರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಆಗ ಸದೃಢವಾಗಿದ್ರೆ ಒಂದು ಜೀವಿ ತನ್ನ ಮರಿ ಜೀವಿಗಳಿಗೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹದಿಹರೆಯದವರಲ್ಲಿ ಪೋಷಣೆಯ ತುಂಬಾ ಅಗತ್ಯತೆ ಇರ್ತದೆ, ಪೋಷಕಾಂಶಗಳ ಅಗತ್ಯತೆ ಇರುತ್ತೆ. ಏನೆಲ್ಲ ಇರಬೇಕಪ್ಪ, ನಮಗೆಲ್ರಿಗೂ ಗೊತ್ತಿದೆ. ನಾವು ಹದಿಹರೆಯದವರು ಜೊತೆಗೆ ಎಲ್ಲರೂ ಸಹ ನಾವೇನ್ ಮಾಡಬೇಕು, ಸಮತೋಲಿತ ಆಹಾರವನ್ನ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಹದಿಹರೆಯದವರಿಗೆ ಯಾಕೆ ನಾವಿಲ್ಲಿ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದೀವಿ ಅಂತಂದ್ರೆ, ಬೆಳವಣಿಗೆ ಹಂತ ಇದು. ಮಾನಸಿಕ ದೈಹಿಕವಾಗಿಯೂ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಅವನಿಗೆ ಪೋಷಕಾಂಶಗಳ ಅಗತ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ಹದಿಹರೆಯದವರಿಗೆ ಹೆಚ್ಚು ಪೋಷಕಾಂಶಗಳನ್ನ ನಾವು ಕೊಡಬೇಕಾಗುತ್ತೆ, ಸಮತೋಲನ ಆಹಾರವನ್ನ ಕೊಡಬೇಕಾಗುತ್ತೆ. ನಾವು ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ ಏನಪ್ಪಾ ಸಮತೋಲನ ಆಹಾರ ಅಂತಂದ್ರೆ, ಎಲ್ಲ ರೀತಿಯ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಮತ್ತೆ ಕೊಬ್ಬುಗಳು, ಜೀವಸತ್ವಗಳು, ಲವಣಗಳು ಅಲ್ವಾ, ನೀರು, ನಾರು ಪದಾರ್ಥಗಳನ್ನ ಒಳಗೊಂಡಂತ ಆಹಾರ ಅಂತ ಹೇಳ್ಬೋದು. ಅಂದ್ರೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಸಮಯ ಏನೆಲ್ಲ ಆಹಾರ ತೆಗೆದುಕೊಳ್ತೇವೋ ಅದರಲ್ಲೆಲ್ಲನೂ ಸಹ ಏನಿರಬೇಕು, ಕವರ್ ಆಗಿರ್ಬೇಕು. ಇಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಲ್ವಾ, ಹಾಗೇನೆ ವಿಟಮಿನ್ಸ್ಗಳಿರಬೇಕು, ನೆಕ್ಸ್ಟ್ ಲಿಪಿಡ್ಸ್ ಇರಬೇಕು. ಈ ರೀತಿ ಕೊಬ್ಬಿನ ಅಂಶ, ಲವಣಗಳು ಎಲ್ಲ ಇದ್ದಾಗ ಏನಾಗುತ್ತೆ, ನಾರು ಪದಾರ್ಥಗಳಿದ್ದಾಗ ಅದನ್ನ ನಾವು ಸಮತೋಲನ ಆಹಾರ ಅಂತ ಕರಿತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಮ್ಮೆ ಅದನ್ನ ಫಾಲೋ ಮಾಡೋದೇ ಇಲ್ಲ. ಯಾವುದೋ ಒಂದು ಕಾರ್ಬೋಹೈಡ್ರೇಟ್ಸ್ ಇರೋ ಆಹಾರನೇ ತಿನ್ನೋದು, ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಸ್ವೀಟ್ ಇರ್ತಕ್ಕಂಥ ಆಲೂಗಡ್ಡೆ, ಹಣ್ಣುಗಳು, ಈ ತರ ತಿಂತಾ ಇರ್ತೀವಿ. ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥ ಪದಾರ್ಥಗಳು. ಅಥವಾ ಪ್ರೋಟೀನ್ಸ್ ಇರ್ತಕ್ಕಂಥ ಅಂದ್ರೆ ಬೇಳೆ, ಕಾಳುಗಳು, ಈ ತರದ್ದೇ ಒಂದೇ ತಿನ್ನೋಂಗಿಲ್ಲ. ಅಥವಾ ಕೊಬ್ಬುಗಳು, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಈ ತರ ಇರ್ಬೋದು, ಶೇಂಗಾ ಬೀಜ, ಮೊಟ್ಟೆ ಅಂದ್ರೆ ಪ್ರೋಟೀನ್ಸಿಗೆ ಬರುತ್ತೆ. ಈ ರೀತಿ ನಾವು ತಿನ್ನೋದ್ರಿಂದ ಕೊಬ್ಬಿನ ಅಂಶ ಇರ್ಬೋದು. ಮೊಟ್ಟೆಯಲ್ಲೂ ಅಷ್ಟೇನೆ ಲಿಪಿಡ್ ಮತ್ತೆ ಬಿಳಿ ಭಾಗ, ಎಲ್ಲೋ ಭಾಗ ಇರುತ್ತೆ. ಸಾಮಾನ್ಯವಾಗಿ ಎಲ್ಲೋ ಭಾಗದಲ್ಲಿ ಲಿಪಿಡ್ ಅಂಶ ಇರುತ್ತೆ, ಬಿಳಿ ಭಾಗದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಹೋಲ್ ಫುಡ್ ಅಂತಾನೂ ಕರಿತೀವಿ ಮೊಟ್ಟೆಯನ್ನ, ಸಂಪೂರ್ಣ ಆಹಾರ. ಯಾಕೆಂದ್ರೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ನಾವು ಇದರಲ್ಲಿ ನೋಡ್ಬೋದು ಮೊಟ್ಟೆಯಲ್ಲಿ. ಹಾಗಾಗಿ ಮಾಂಸ ಇರ್ಬೋದು, ಮೀನಿರ್ಬೋದು, ಎಲ್ಲ ಹಸಿರು ತರಕಾರಿಗಳನ್ನ, ಸೊಪ್ಪುಗಳನ್ನ, ಮೊಳಕೆ ಕಾಳುಗಳನ್ನ, ಆಮೇಲೆ ಈ ಆಹಾರ ಹಸಿರು ಎಲೆ ತರಕಾರಿಗಳನ್ನ ತಿನ್ನೋದ್ರಿಂದ ಹದಿಹರೆಯದವರಲ್ಲಿ ಏನಾಗುತ್ತೆ, ದೈಹಿಕ ಮಾನಸಿಕ ಬೆಳವಣಿಗೆ ಆಗುತ್ತೆ. ಹಾಗೂ ದೇಹಕ್ಕೆ ಸರಿಯಾದಂತಹ ಪೋಷಕಾಂಶಗಳು ಸಿಗೋದ್ರಿಂದ ಅವನು ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾಗ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಈ ತರ ಒಂದು ಹದಿಹರೆಯದಲ್ಲಿ ಪೋಷಕಾಂಶಗಳ ಬಗ್ಗೆ ಏನ್ ಮಾಡಬೇಕು, ಜಾಗೃತಿಯನ್ನ ಮೂಡಿಸ್ಬೇಕು, ಪೋಷಕರು ಗಮನ ಹರಿಸ್ಬೇಕಾಗುತ್ತೆ. ಹಾಗಾದ್ರೆ ಈಗ ಇನ್ನೊಂದು ನಾವು ಹೇಳೋದಾದ್ರೆ ಸಮತೋಲನ ಆಹಾರದ ಬಗ್ಗೆ, ಈಗ ಈಗಿನ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಈ ಜನರೇಷನ್ಸ್ ಅಲ್ಲೆಲ್ಲ ಹೆಚ್ಚು ಜಂಕ್ ಫುಡ್ಸ್ ಅಂತ ಏನ್ ಕರಿತೀವಲ್ಲ, ಕರೆದಂತಹ ಪದಾರ್ಥಗಳು, ಚಿಪ್ಸ್ ಇರ್ಬೋದು, ಬರ್ಗರು, ಈ ತರ ಆಹಾರ ಪದಾರ್ಥಗಳನ್ನ ಇಷ್ಟಪಡ್ತಾರೆ. ಆದ್ರೆ ಈಗ ಇಷ್ಟಪಟ್ಟು ತಿಂದ್ರು ಸಹ ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ದೊರೆಯೋದಿಲ್ಲ. ಕ್ರಮೇಣ ಬೇಗನೆ 20, 30, 40 ವರ್ಷಕ್ಕೆನೆ ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಇವತ್ತು ನಾವು ಇಂತಹ ಕರೆದಂತಹ ಪದಾರ್ಥಗಳನ್ನ ತಿನ್ನೋದ್ರ ಬದಲಿಗೆ ಮೊಳಕೆ ಕಾಳುಗಳು, ಸೊಪ್ಪು, ತರಕಾರಿಗಳನ್ನ, ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಈ ಹದಿಹರೆಯದಲ್ಲಿ ವೈಯಕ್ತಿಕ ನೈರ್ಮಲ್ಯ ತುಂಬಾ ಮುಖ್ಯ. ಅದರಲ್ಲಿ ನಾವೀಗ ಗಂಡು ಮಕ್ಕಳಲ್ಲಿ ಬಂದ್ರೆ ಅಥವಾ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಬಂದ್ರೆ ಋತುಚಕ್ರ, ಮಾಸಿಕ ಚಕ್ರ ಆಗೋದ್ರಿಂದ ನೈರ್ಮಲ್ಯದ ಕಡೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ಯಾಡ್ಗಳನ್ನ ಬಳಸುವಂಥದ್ದು, ಅದನ್ನ ಸೂಕ್ತ
ರೀತಿಯಲ್ಲಿ ಬಳಸ್ತಕ್ಕಂಥದ್ದು, ಸಮಯವನ್ನು ನೋಡಿ. ಹಾಗೆಯೇ ಎಲ್ಲ ದೇಹ ಪ್ರತಿದಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಗಂಡು ಮಕ್ಕಳಲ್ಲಿ ಆ ಒಂದು ಹದಿಹರೆಯದವರಲ್ಲಿ ಹೆಚ್ಚು ಬೆವರು ಗ್ರಂಥಿಗಳು ಚಟುವಟಿಕೆಯಿಂದ ಇರೋದ್ರಿಂದ ತೈಲ ಗ್ರಂಥಿಗಳು ಪ್ರತಿದಿನ ಸ್ನಾನ ಮಾಡ್ತಕ್ಕಂಥದ್ದು. ಈ ರೀತಿಯನ್ನು ಮಾಡೋದ್ರಿಂದ ವೈಯಕ್ತಿಕ ಹುಡುಗ ಮತ್ತು ಹುಡುಗಿಯರು ಹೆಚ್ಚು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಗಮನ ಕೊಡಬೇಕು. ಇಲ್ಲ ಅಂತಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಫಂಗಸ್ ಆಯ್ತು ಅಂತಂದರೆ ಏನಾಗುತ್ತೆ, ಫಂಗಸ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಬೇರೆ ಬೇರೆ ಥರ ಕಾಯಿಲೆಗಳು ಬರ್ಬೋದು. ಹಾಗಾಗಿ ಇವತ್ತು ಹೆಣ್ಮಕ್ಳಲ್ಲಿರ್ಬೋದು ಗಂಡು ಮಕ್ಕಳಲ್ಲಿರ್ಬೋದು ಸಾಮಾನ್ಯವಾಗಿ ಹೆಣ್ಮಕ್ಳುಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇನ್ಫೆಕ್ಷನ್ ಆಗೋದ್ರಿಂದ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಹಾಗಾಗಿ ಆದಷ್ಟು ನಾವು ಈ ಒಂದು ಬಗ್ಗೆ ನಾವು ಗಮನ ಹರಿಸೋಣ. ಹಾಗೆ ನಾವು ದೈಹಿಕ ವ್ಯಾಯಾಮನೂ ಸಹ ಅಷ್ಟೇ ಮುಖ್ಯ. ನಾವು ಯಾಕೆಂದರೆ ಈಗ ಪ್ರೌಢಶಾಲೆಗಳಲ್ಲಿ ಬಂದರೆ ನಾವು ಮುಖ್ಯವಾಗಿ ಈ ಒಂದು ದೈಹಿಕ ವ್ಯಾಯಾಮದ ಕಡೆಗೆ, ದೈಹಿಕ ಶಿಕ್ಷಣದಲ್ಲಿ ಅನೇಕ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋದಲ್ಲದೇ ದೈಹಿಕ ಶಿಕ್ಷಕರು ಸಹ ದೈಹಿಕ ವ್ಯಾಯಾಮದ ಬಗ್ಗೆ ಅರಿವನ್ನು ಮೂಡಿಸಿರ್ತಾರೆ. ಹಾಗಾಗಿ ನಾವು ಅದ್ರ ಕಡೆ ಹೆಚ್ಚು ಗಮನ ಕೊಡುವಂತೆ ತಿಳಿಸ್ಬೇಕು ಮಕ್ಕಳಿಗೆ. ಆಗ ಏನಾಗುತ್ತೆ, ಮಕ್ಕಳಿಗೆ ಒಂದು ಪ್ರೌಢಾವಸ್ಥೆಯಲ್ಲಿ ಇದನ್ನೆಲ್ಲ ಕಲ್ತಿರೋದ್ರಿಂದ ಅವರಿಗೆ ಮುಂದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು, ಅಂದರೆ ಪ್ರಾಣಾಯಾಮ ಅಂತಂದರೆ ನಾವು ನಾವೇ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಪರಿಣಿತರಿಂದ ತಿಳ್ಕೊಂಡು ಅದನ್ನು ವ್ಯಾಯಾಮವನ್ನು ಸಾಮಾನ್ಯವಾಗಿ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು. ಹಾಗೆ ಶಿಕ್ಷಕರ ಸಹಾಯದಿಂದ ಇರ್ಬೋದು ಅಥವಾ ಪರಿಣಿತರ ಸಹಾಯದಿಂದ ಒಂದು ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು. ಹಾಗೆ ಕೆಲವು ದೈಹಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ವ್ಯಾಯಾಮಗಳನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಮಾನಸಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ದೈಹಿಕ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯನೋ ಹಾಗೆ ಮಾನಸಿಕ ಆರೋಗ್ಯಕ್ಕೆ ಈ ದೈಹಿಕ ವ್ಯಾಯಾಮಗಳು ತುಂಬ ಅಗತ್ಯತೆ ಇರುತ್ತೆ. ಹಾಗಾಗಿ ನಾವು ಈ ಒಂದು ಪ್ರಾಣಾಯಾಮ ಹಾಗೂ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಮಾನಸಿಕ ದೈಹಿಕ ಆರೋಗ್ಯಗಳನ್ನು ಕಾಪಾಡಿಕೊಳ್ಬೋದು. ಹಾಗೆ ನಾನು ಮಾದಕ ವಸ್ತುಗಳನ್ನು ತಿರಸ್ಕರಿಸಿ, ಇದು ನೋಡಿ ಹದಿಹರೆಯದವರಲ್ಲಿ ಏನಾಗ್ಬಿಡುತ್ತಪ್ಪ ಅಂತಂದರೆ ತುಂಬ ಸ್ವತಂತ್ರವಾಗಿ ಇರಲಿಕ್ಕೆ ಬಯಸ್ತಾರೆ. ಜೊತೆಗೆ ಬೇಗ ದುಶ್ಚಟಗಳಿಗೆ, ಯಾಕೆಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ವಯಸ್ಸು ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ನೋಡೋಣ ಏನಾಗುತ್ತೆ ಅದನ್ನು ತಗೊಂಡ್ರೆ ಅಂತಕ್ಕಂಥದ್ದು, ಪ್ರಯೋಗ ಮಾಡೋಣ ಅನ್ನೋ ಒಂದು ಚಟುವಟಿಕೆಯನ್ನು ಮಾಡೋಣ ಅಂತಕ್ಕಂಥ ವಯಸ್ಸು. ಹಾಗಾಗಿ ಇಂತಹ ಮಾದಕ ವಸ್ತುಗಳನ್ನು ಏನಾದರೂ ಅವರು ಸೇವನೆಯನ್ನು ಮಾಡಿದ್ರು, ಒಂದು ಸರಿ ಡ್ರಗ್ಸಿಗೆ ಅಡಿಕ್ಟ್ ಆದರು ಅಂದರೆ ಅದರಿಂದ ಹೊರ ಬರ್ತಕ್ಕಂಥದ್ದು ತುಂಬ ಕಷ್ಟ. ನಾವು ದಿನನಿತ್ಯ ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಮಾದಕ ವ್ಯಸನಿಗಳ ಬಗ್ಗೆ ಕೇಳ್ತಾ ಇರ್ತೀವಿ. ಹಾಗಾಗಿ ಆ ಮಕ್ಕಳಿಗೆ ಅಂತಹ ಚಟಗಳಿಂದ ದೂರ ಇರ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಯಾಕೆಂದರೆ ಈ ಹಂತದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಫಾಲೋ ಮಾಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು, ಏನು ಮಾಡ್ತಾನೆ, ಹಾಗೆ ಅಂದರೆ ಸ್ನೇಹಿತರ ಸಹವಾಸ ಹೇಗಿದೆ, ಈ ಥರ ನಾವು ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ. ಯಾಕೆಂದರೆ ಈ ಹಂತದಲ್ಲಿ ಮಕ್ಕಳಿಗೆ ಸ್ವಯಂ ನಿರ್ಧಾರ ತಗೊಳ್ಳಿಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಕಷ್ಟ ಆಗ್ಬೋದು. ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಈ ಥರ ನೀನು ನಿರ್ಧಾರ ತಪ್ಪು ಈ ಥರ ಅಂತ ಹೇಳಿದರೆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಆ ತಂದೆ ತಾಯಿಗಳ ಜವಾಬ್ದಾರಿ ತುಂಬ ಇರುತ್ತೆ ಈ ಒಂದು ಹಂತದಲ್ಲಿ. ಹಾಗಾಗಿ ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗುತ್ತೆ. ಕೆಲವೊಮ್ಮೆ ನಾವು ನೋಡ್ತಾ ಇರ್ತೀವಿ, ಮಾದಕ ವ್ಯಸನಿಗಳು ಡ್ರಗ್ಸ್ಗಳನ್ನು ತಗೊಳ್ಳುವಾಗ ಆ ಸಿರಿಂಜ್ಗಳನ್ನು ಬಳಸಿರ್ತಾರೆ. ಅದೇ ಸಿರಿಂಜನ್ನು ನಾವು ಬೇರೆಯವ್ರು ಬಳಸಿದ್ರೆ ಅವನೇನಾದರೂ ಏಡ್ಸ್ ರೋಗಿ ಆಗಿದ್ದ ಅಂದರೆ ಅವ್ರಿಗೆ ಬೇರೆಯವರಿಗೂ ಏಡ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ HIV ವೈರಸ್ನಿಂದ ಬರ್ತಕ್ಕಂಥ ಏಡ್ಸ್ ಅಂತಕ್ಕಂಥದ್ದು ಭಯಾನಕವಾಗಿರ್ತಕ್ಕಂಥ, ಅಂದರೆ ಭಯಾನಕ ಅಂತಕ್ಕಂಥದ್ದು ಅಂತ ಹೇಳೋಕ್ಕಿಂತ ಸಂಪೂರ್ಣ ಕಾಯಿಲೆ ಇದು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಆದಷ್ಟು ಇಂತಹ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ರಕ್ತದ ಮೂಲಕ ತಾಯಿಯಿಂದ ಮಗುವಿಗೆ ಬೇಗ ಹರಡೋದ್ರಿಂದ ಆದಷ್ಟು ನಾವು ಹಾಸ್ಪಿಟಲ್ಗಳಿಗೆ ಹೋದಾಗ ಸೂಜಿ ಸಿರಿಂಜ್ಗಳ ಸಾಮಾನ್ಯವಾಗಿ ಎಲ್ಲರೂ ಈಗ 100% ಬಳಸ್ತಾರೆ, ಬೇರೆದನ್ನೇ ಬಳಸ್ತಾರೆ. ಆದರೆ ಈ ಮಾದಕ ವ್ಯಸನಗಳಿಗೆ ಕೆಲವೊಮ್ಮೆ ಗೊತ್ತಾಗ್ದಲೇ ಸಿರಿಂಜ್ ಬಳಸೋದನ್ನು ಬೇರೆಯವ್ರು ಬಳಸಿದರೆ ಫ್ರೆಂಡ್ಸ್ಗಳು ಆವಾಗ ಬೇಗ ಸೋಂಕಿಗೆ ಒಳಗಾಗುವಂತಹ ಸಂದರ್ಭ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ನಾವು ತಿಳುವಳಿಕೆಯನ್ನು ಕೊಟ್ಟಿರಬೇಕು. ಆಗ ಅವರು ಈ ಥರ ತಪ್ಪುಗಳನ್ನು ಮಾಡುವಾಗ ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಇವತ್ತು ಹದಿಹರೆಯದವರಲ್ಲಿ ಈ ಎಲ್ಲ ಒಂದು ಬದಲಾವಣೆಯ ಜೊತೆಗೆ ನಾವು ಅವರಿಗೆ ಏನು ಮಾಡಬೇಕು, ಮಾನಸಿಕವಾಗಿ ಅವರನ್ನು ಸಿದ್ಧಗೊಳಿಸಬೇಕು ಅಲ್ವಾ ವಿದ್ಯಾರ್ಥಿಗಳೇ. ಹೀಗೆ ನಾವು ಈಗ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ ಹದಿಹರೆಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ಈಗ ಗೃಹ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ 1-2 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ.
ಥೈರಾಯ್ಡ್ ಗ್ರಂಥಿ, ಸ್ರವಿಸುವ ಹಾರ್ಮೋನ್ ಯಾವುದು? ಎರಡನೇದು ಹದಿಹರೆಯದವರಿಗೆ ವೈಯಕ್ತಿಕ ನೈರ್ಮಲ್ಯದ ಅಗತ್ಯತೆ ಇದೆ. ಚರ್ಚಿಸಿ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಏನೆಲ್ಲ ಈ ಹದಿಹರೆಯಕ್ಕೆ ಪ್ರವೇಶದಲ್ಲಿ 8ನೇ ತರಗತಿಯಲ್ಲಿ ತಿಳ್ಕೊಂಡು ಆ ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಪಠ್ಯಪುಸ್ತಕವನ್ನು ಓದಿ ನೀವು ಸಹ ಪ್ರಶ್ನೆಗಳನ್ನು ಮಾಡಿಕೊಡಿ, ಉತ್ತರವನ್ನು ಬರೆದಿಟ್ಕೊಳ್ಳಿ, ಜೊತೆಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಧನ್ಯವಾದಗಳು.